ಇವತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾದ ಮಂಡಳದ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯರು ಹಾಗೂ ಸ್ನೇಹಿತರಾದ ಭೀಮಗೌಡರು ಭೀಮಪ್ಪರವರ ಹುಟ್ಟುಹಬ್ಬವನ್ನು ಜಯರಾಮಣ್ಣನವರ ಒಂದು ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ತಾಯಿ ದುರ್ಗಾಪರಮೇಶ್ವರಿ ತಾಯಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಭೀಮಣ್ಣವರು 33 ದಾಟಿದ್ದಾರೆ. ಬಹುಶಃ ಇನ್ನೂ 100 ದಾಟಲಿ ಅಂತ ಆಶಿಸ್ತೇನೆ. ಹಾಗೂ ನಮ್ಮ ಪಕ್ಷದ ಜೊತೆಗೆ ಗೋಪಾಲಣ್ಣನವರ ನೇತೃತ್ವದಲ್ಲಿ ಜಯರಾಮಣ್ಣನವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭೀಮಣ್ಣವರು ಭಾಗಿಯಾಗಿದ್ದಾರೆ. ಅವರ ಜನಪರ ಕಾಳಜಿ ಮುಂದಿನ ದಿನಗಳು ಒಳ್ಳೆಯದಾಗಲಿ. ಮುಂದಿನ ದಿನಗಳು ಸಹ ಅವರಿಗೆ ಎಲ್ಲ ರೀತಿಯ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಧಿಕಾರವನ್ನು ಕಾಪಾಡಲಿ ಅಂತ ಕೇಳ್ಕೊತೀವಿ ಸರ್. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ, ಏಕೆಂದರೆ ಹುಟ್ಟುಹಬ್ಬಗಳು ಈಗ ಏನಾಗಿದೆ ಅಂತಂದರೆ ಆಡಂಬರದ ಹುಟ್ಟುಹಬ್ಬಗಳು ಜಾಸ್ತಿ ಆಗಿದೆ. ಕೆಲವೊಂದು ಆಶ್ರಮಗಳಿಗೆ ಹೋಗಿ ಅವರಿಗೆ ಏನು ನಮ್ಮ ಕೈಯಿಂದ ಸಹಾಯ ಆಗುತ್ತೋ ಅದನ್ನು ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ. ಆದರೆ ಇದೇ ರೀತಿಯೂ ಎಲ್ಲರೂ ಕೂಡ ಮಾಡಬೇಕು. ಯಾಕಂದರೆ ಹೂವು ಹಾಕ್ಕೊಂಡು ಶಾಲು ಹಾರ ಇವೆಲ್ಲ ಆಡಂಬರಗಳಿಗೆ ಇದಾಗುತ್ತೆ. ಹಾಗಾಗಿ ಮೇನಾಗಿ ಯಾವ ಬಡವರು ಯಾರಿದ್ದಾರೆ ಅವರಿಗೆ ಅನ್ನ ಅಂತಂದರೆ ಇಡೀ ಒಂದು ದೊಡ್ಡ ಸೇವೆ ಅದು. ಅದನ್ನು ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯದಿಂದ ನಾನು ಈ ಸಾಮಾನ್ಯವಾಗಿ ಮಾಡ್ತಾಯಿದ್ದೀನಿ. ಸರಳವಾಗಿ ಆಚರಿಸೋಣ ಅಂತೇಳ್ಬಿಟ್ಟು ಎಲ್ಲ ಆಶ್ರಮ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ. ಇದು ಹತ್ತತ್ರ ಒಂದು 4 ರಿಂದ 5 ವರ್ಷ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ವಿ ಈ ಆಶ್ರಮಗಳಿಗೆ. ಎಲ್ಲರಿಗೂ ಕೂಡ ಹೇಳೋದೇನು ಅಂತಂದರೆ, ಆಡಂಬರ ಮಾಡಿಕೊಂಡು ಹುಟ್ಟುಹಬ್ಬ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಇಂಥ ನಿಜವಾಗಿ ನಾವು ಮಾಡಬೇಕಾಗಿರೋದು ಏನಂತಂದರೆ, ಯಾರಿಗೆ ಆಗದೇ ಇರೋ ಏನು ವಿಶೇಷವಾಗಿ ಅವ್ರಿಗೇನು ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದನ್ನು ಮಾಡಬೇಕಾಗತ್ತೆ. ಆಮೇಲೆ ಅವ್ರಿಗೆ ಈಗ ಮೊನ್ನೆ ಯಾರೋ ಬಂದಿದ್ದರು ಒಂದು ಪೇಷಂಟಾಗಿ, ಅವ್ರಿಗೇನು ನಮ್ಮ ಕಡೆಯಿಂದ ಸಹಾಯ ಆಗ್ತದೋ, ವೀಲ್ಚೇರ್ ಆಗಲಿ ಇದೆಲ್ಲನೂ ಕೂಡ ಸಮಾಜದಲ್ಲಿ ಇದ್ದೀವಿ ಅಂತಂದರೆ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅದನ್ನು ಜನಕ್ಕೆಲ್ಲ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಯುವ ನಾಯಕ ಮಹಾಲಕ್ಷ್ಮಿ ಲೇಔಟು ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭೀಮಣ್ಣನವರ ಇವತ್ತು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇವರ ಜನ್ಮದಿನದ ಪ್ರಯುಕ್ತ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ಒಂದು 4-5 ಆಶ್ರಮಕ್ಕೆ ಹೋಗ್ಬಿಟ್ಟು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇವತ್ತು ನಮ್ಮ ಭೀಮಣ್ಣವರು ನಮ್ಮ ಗೋಪಣ್ಣನ ನೇತೃತ್ವದಲ್ಲಿ ಜಯರಾಮಣ್ಣ ಹಾಗೂ ನಮ್ಮೆಲ್ಲ ಮಂಡಲ ಪದಾಧಿಕಾರಿಗಳ ಜೊತೆ ಯಥೇಚ್ಛವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷಕ್ಕಾಗಿ ಮುಂಚೂಣಿಯಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಒಳ್ಳೆಯ ಸ್ಥಾನ ಸಿಕ್ಕಲಿ. ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಜನಪ್ರಿಯ ನಾಯಕರಾಗಲಿ ಅಂತ ಆಶಿಸ್ತಾ ನಾವು ಇವರ ಜನ್ಮದಿನಾಂಕದ ಪ್ರಯುಕ್ತ ಶುಭ ಕೋರ್ತಾ ಇದ್ದೀವಿ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಮೋರ್ಚಾ ಅಂತ ಈಗ ಏನು ಕರಿತಾ ಇದ್ದೀವಿ, ಮೊದಲೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಈಗ ನಮ್ಮ ಶಿವೇಗೌಡರು ಬಂದ ಮೇಲೆ ಚೆನ್ನಾಗಾಗಿದೆ ರೈತ ಮೋರ್ಚಾ. ಈಗ ಭೀಮಣ್ಣ ಅವರು, ಶ್ರೀನಿವಾಸ್ ಅವರು ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಮಹಾಲಕ್ಷ್ಮಿ ಮಂಡಳದ ಉಪಾಧ್ಯಕ್ಷರಾಗಿದ್ದ ಭೀಮಣ್ಣವ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವ್ರ ಹತ್ರ ಕೇಳ್ಕೊತೀನಿ. ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡಲಿ ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊತಾ ಇದ್ದೀನಿ.